ಭಾರತದ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಅವರಿಗೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಎದುರಾದ ಪ್ರಶ್ನೆ ಭಾರತದ ಪ್ರಜಾತಂತ್ರ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಲಂಡನ್ನಿನ ಪ್ರತಿಷ್ಠಿತ ಬಾರ್ವಿಕ್ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಸಂವಾದ ಕಾರ್ಯಕ್ರಮ ಏರ್ಪಟ್ಟಿತ್ತು. ಕೃತಕ ಬುದ್ಧಿಮತ್ತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ನೀಡೋದು ಸೂರ್ಯಕಾಂತ್ ಅವರ ಹೊಣೆಗಾರಿಕೆಯಾಗಿತ್ತು. ವೇದಿಕೆಯ ಮೇಲೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿದಂತೆ ಒಟ್ಟು 6 ಮಂದಿ ಇದ್ದರು. ಕಾರ್ಯಕ್ರಮದ ನಿಯಮಾವಳಿಗಳ ಪ್ರಕಾರ ಭಾಷಣದ ನಂತರ ಸಭಿಕರಿಗೆ ಪ್ರಶ್ನೆ ಕೇಳಲು ಮುಕ್ತ ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿದ್ದ ವಿದ್ಯಾರ್ಥಿಯೊಬ್ಬ ಮೈಕ್ ಪಡೆದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ. ಕೃತಕ ಬುದ್ಧಿಮತ್ತೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಭಾರತದ ಹಾದಿಯ ಬಗ್ಗೆ ನೀವು ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದ್ದೀರಿ. ಆದರೆ ಪ್ರಸ್ತುತ ಭಾರತದಲ್ಲಿ ಭಿನ್ನಾಭಿಪ್ರಾಯಗಳ ದಮನ ಮತ್ತು ಅಸಹಿಷ್ಣುತೆ ಹೆಚ್ಚಾಗ್ತಿದೆ ಎಂದು ದೇಶದ ಒಳಗಿನ ಮತ್ತು ಜಾಗತಿಕ ಮಟ್ಟದ ಕಾನೂನು ಪರಿಣಿತರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಈ ದಮನ ಅಥವಾ ಹಗೆತನದ ಧೋರಣೆಯು ನಿಮ್ಮ ನ್ಯಾಯಾಂಗದ ಇತ್ತೀಚಿನ ನಡೆ ಹಾಗೂ ವರದಿಗಳಲ್ಲೂ ಕಾಣಿಸ್ತಾ ಇದೆ. ಇದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದ ಪ್ರಜಾತಂತ್ರ ಇತಿಹಾಸವನ್ನು ದುರ್ಬಲಗೊಳಿಸುವುದಿಲ್ಲವೇ ಎಂದು ಆ ವಿದ್ಯಾರ್ಥಿ ಪ್ರಶ್ನಿಸಿದರು. ಆದರೆ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲೇ ಸಂಘಟಕರು ಮಧ್ಯಪ್ರವೇಶಿಸಿದರು. ಈ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲ, ಯಾಕೆಂದ್ರೆ ಇದು ಇಂದಿನ ಚರ್ಚಾ ವಿಷಯಕ್ಕಿಂತ ಹೊರಗಿದೆ. ಪ್ರಶ್ನೆ ಕೃತಕ ಬುದ್ಧಿಮತ್ತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಮಾತ್ರ ಸೀಮಿತವಾಗಿದೆ. ವಿಷಯಾಂತರದ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಎಂದು ಸಂಘಟಕರು ಹೇಳಿದರು. ಮಾತ್ರ ಅಲ್ಲ, ವಿದ್ಯಾರ್ಥಿಯ ಮೈಕ್ ಸಂಪರ್ಕವನ್ನು ಕಡಿತಗೊಳಿಸಿದರು. His Lordship made some very important points, I think, about the Indian track record of protecting democracy in the context of AI. We now hear from a number of legal observers within the country as well as internationally that there's a great deal of concern about growing hostility to dissent within India. And it does seem that this hostility is somewhat reflected in His Lordship's recent, very well publicized. With all due respect, I'm so sorry, ma'am. I would not be able to take up that question since the topic is concerning artificial intelligence and international law. Yes, so sorry. I think when the respected speaker has I'm extremely sorry. I'm extremely sorry. And journalists and we'll have to cut it off. Information. ಸಂಘಟಕರ ಈ ನಡವಳಿಕೆ ಸಭಾಂಗಣದಲ್ಲಿದ್ದ ವಿದ್ಯಾರ್ಥಿಗಳು ಮತ್ತು ಸಭಿಕರ ತೀವ್ರ ಆಕ್ಷೇಪಕ್ಕೂ ಗುರಿಯಾಯಿತು. ಅನೇಕರು ಆಸನಗಳಿಂದ ಎದ್ದು ನಿಂತರು. ನ್ಯಾಯಾಂಗದ ಹೊಣೆಗಾರಿಕೆಯ ಬಗ್ಗೆ ಚರ್ಚೆಯೇ ನಡೆಯದಿದ್ರೆ ಇಲ್ಲಿ ಕೃತಕ ಬುದ್ಧಿಮತ್ತೆಯ ಚರ್ಚೆಗೆ ಏನರ್ಥ ಇದೆ ಎಂದು ಪ್ರಶ್ನಿಸಿದರು. ಪ್ರಜಾಪ್ರಭುತ್ವದ ಕಾವಲುಗಾರ ನ್ಯಾಯಾಂಗದ ಮುಖ್ಯಸ್ಥರೇ ನಮ್ಮೆದುರು ಕುಳಿತಿರುವಾಗ ಅವರು ನಮ್ಮ ಪ್ರಶ್ನೆಗೆ ಉತ್ತರಿಸಬೇಕು ಎಂದು ಒತ್ತಾಯಿಸಿದರು. ಗದ್ದಲ ಸೃಷ್ಟಿಯಾಯಿತು. ಕೊನೆಗೆ ಗದ್ದಲದ ನಡುವೆ ಆ ವಿಷಯವನ್ನು ಕೊನೆಗೊಳಿಸಲಾಯಿತು. Give us some respect, please. Keep your life. Look, please. Let's just call an end to this, can we? Thank you. ಆದರೆ ಈ ಘಟನೆ ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಕಾರ್ಯಕ್ರಮ ಮುಗಿದ ನಂತರವೂ ವಿಶ್ವವಿದ್ಯಾಲಯದ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಆರಂಭವಾಯಿತು. ಬ್ರಿಟನ್ನ ಪ್ರಮುಖ ಪತ್ರಿಕೆಗಳು ಈ ಘಟನೆಯನ್ನ ವರದಿ ಮಾಡಿದವು. ಅಮೆರಿಕದ ಪ್ರಸಿದ್ಧ ಪತ್ರಿಕೆಯಾದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಸಹ ಇದನ್ನ ಉಲ್ಲೇಖಿಸಿ ವಿಶೇಷ ವರದಿ ಪ್ರಕಟಿಸಿತು. ಭಾರತದಲ್ಲಿ ಪ್ರಶ್ನೆ ಕೇಳುವವರ ಹಕ್ಕನ್ನು ಹೇಗೆ ನೋಡಲಾಗ್ತಿದೆ ಮತ್ತು ಅಲ್ಲಿನ ಯುವ ಪೀಳಿಗೆಯ ಆಕ್ರೋಶದ ಆಳ ಎಷ್ಟಿದೆ ಎಂಬುದಕ್ಕೆ ಲಂಡನ್ ಘಟನೆಯೇ ಸಾಕ್ಷಿ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬರೆದವು. ಭಾರತದಲ್ಲಿ ಹೆಸರಿಗಷ್ಟೇ ಪ್ರಜಾತಂತ್ರ ಉಳಿದಿದೆ ಮತ್ತು ಪ್ರಭುತ್ವದ ಧೋರಣೆಯನ್ನೇ ನ್ಯಾಯಾಲಯಗಳು ಕೂಡ ಪ್ರತಿನಿಧಿಸುತ್ತಿವೆ ಎಂಬ ಆರೋಪದ ನಡುವೆ ಈ ಘಟನೆ ನಡೆದಿದೆ. ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಹೈಕೋರ್ಟ್ಗಳವರೆಗೆ ಪ್ರಭುತ್ವ ಬಯಸಿದ ತೀರ್ಪುಗಳನ್ನೇ ನೀಡಲಾಗ್ತಿದೆ ಎಂಬ ಆರೋಪ ದಿನೇ ದಿನೇ ಬಲ ಪಡೆಯುತ್ತಿದೆ. ವಿದ್ಯಾರ್ಥಿ ಹೋರಾಟಗಾರ ಉಮರ್ ಖಾಲಿದ್ ಅವರ ನಿರಂತರ 5 ವರ್ಷಗಳ ಜೈಲುವಾಸವು ಈ ಕುರಿತಂತೆ ಅನೇಕ ಪ್ರಶ್ನೆಗಳನ್ನು ಎತ್ತಿದೆ. ಇದೀಗ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಈ ಘಟನೆಯು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಳಲು ಕಾರಣವಾಗಿದೆ.